സ്വാഗതം. അപ്പോൾ ഇന്നത്തെ വിശേഷം എന്താ പറഞ്ഞാൽ, അന്ന് ഒരു മുളക് പൊടി ഫേക്ക് പെപ്പർ ഇൻഫർമേഷൻ വിത്ത് പൊന്നമ്മ പറഞ്ഞിട്ടൊരു വീഡിയോ ആക്കിയിട്ടുണ്ടായി. അപ്പോൾ ആ വീഡിയോയിൽ ഞാൻ പറഞ്ഞിട്ടുണ്ടായി ഇതേ വീഡിയോ ഞാൻ കന്നഡത്തിലാക്കാണ്. അപ്പോൾ ഇന്ന് നമ്മൾ ഇതിൻ്റെ ഇൻഫർമേഷന് നമ്മളുടെ ഇവിടെ എല്ലാ ആൾക്കാർക്കും കൂടി അറിയട്ടെ പറഞ്ഞിട്ട് അതേ എപ്പിസോഡിനെ കന്നഡത്തിലാക്കിക്കൊണ്ടുണ്ട്. അതെ. അപ്പോൾ ഇന്ന് നമ്മളുടെ ഈ ചാനലിൽ ಫಸ್ಟ್ ಟೈಮ್ ഒരു ಎಪಿಸೋಡ್ ಕನ್ನಡದಲ್ಲಿ വരുന്നുണ്ട്. ಅದೇ ಆಗ ಎಲ್ಲರಿಗೂ ನಮಸ್ಕಾರ. ಆವಾಗ ಇವತ್ತದು ನಮ್ಮದು ವಿಡಿಯೋ ಏನು ಅಂತ ಹೇಳಿದರೆ, ಫೇಕ್ ಪೆಪ್ಪರ್ ಪೌಡರ್ ಅಂತ ಹೇಳಿದರೆ, ಇವಾಗ ಜನರೆಲ್ಲ ಹೋಗಿ ಕೆಲವೊಂದು ಅಂಗಡಿಯಿಂದ ಈಸಿಯಾಗಿ ದುಡ್ಡು ಕೊಟ್ಟುಬಿಟ್ಟು ಪೆಪ್ಪರ್ ಪೌಡರ್ ಅಂತೇಳಿ ತಗೊಬರ್ತಾರೆ. ಅದು ಅಷ್ಟು ಚೆನ್ನಾಗಿ ಕ್ವಾಲಿಟಿ ಇರೋದಿಲ್ಲ. ಆವಾಗ ಅದ್ರದ್ದು ಮಾಹಿತಿ ಎಲ್ಲ ನನ್ನ ಜೊತೆ ಇವಾಗ ಇದೆ. ಯಾಕಂತ ಹೇಳಿದರೆ ನಾವು ಕೆಲಸ ಮಾಡೋದು ಕಾಫಿ ತೋಟದಲ್ಲಿ, ಅದರಿಂದ ಅದರದ್ದು ಸಂಪೂರ್ಣ ಮಾಹಿತಿ ನನ್ನ ಹತ್ರ ಇದೆ. ಆವಾಗ ಈ ವಿಡಿಯೋದಲ್ಲಿ ಅದನ್ನು ನಾನು ನಿಮಗೆ ಉದಾಹರಣೆ ಸಮೇತ ತೋರಿಸಿಕೊಡ್ತೀನಿ. ಹೌದಲ್ವಾ ಅಮ್ಮ? ಹೌದಪ್ಪ. ಹಾಂ, ಆವಾಗ ಒಂದೊಂದಾಗಿ ಡೀಟೇಲ್ ನಾನು ನಿಮಗೆ ಹೇಳ್ಕೊಡ್ತೀನಿ. ಇದೇ ನಾವು ಹೇಳಲಿಕ್ಕೆ ಹೊರಟಿರುವಂತ ಇನ್ಫಾರ್ಮೇಶನ್. ಇದು ಏನು ಅಂತ ಹೇಳಿದ್ರೆ, ಮೆಣಸು ಎಲ್ಲ ಕುಯ್ದ ಮೇಲೆ ಸಿಗುವಂತ ಕೋಚಲು, ಇದನ್ನ ಕೋಚಲು ಅಂತ ಹೇಳ್ತಾರೆ. ಈ ಕೋಚಲ್ನ ಆಕ್ಚುಲಿ ಯಾರು ಯೂಸ್ ಮಾಡಲ್ಲ, ಇದು ಬಿಸಾಕ್ಲಿಕ್ಕೆ ಇಟ್ಟಿರುವಂತ ಒಂದು ಕೋಚಲು. ಅದು ಇವಾಗದ ಟ್ರೆಂಡ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇದನ್ನ 2ನೇ ಸಲ ಮಿಷಿನಿಗೆ ಹಾಕ್ತಾರೆ. ನೀರಲ್ಲಿ ಹಾಕಿ ಅದರ ಮೇಲೆ ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು ಅದನ್ನ 2ನೇ ಸಲ ಮಿಷಿನಿಗೆ ಹಾಕ್ತಾರೆ. ಮಿಷಿನಿಗೆ ಹಾಕ್ಬಿಟ್ಟು ಮಿಷಿನು ಅದನ್ನ ರನ್ ಆಗೋ ಟೈಮಲ್ಲಿ ಇದರಲ್ಲಿ ಈ ಬರೀ ಇದ್ರದ್ದು ಕೋಚಲದ ಹುಡಿ ಮಾತ್ರ ಅಲ್ಲ, ಇದರಲ್ಲಿ ಮರದ ಕಸ ಕಡ್ಡಿ ಎಲ್ಲ ಸೇರಿ ಈ ತರ ಹುಡಿಯಾಗಿ ಕೆಳಗಡೆಯಿಂದ ಬರ್ತದೆ. ಇದನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಚೀಲದಲ್ಲಿ ಕಲೆಕ್ಟ್ ಮಾಡಿ ಎಲ್ಲ ಒಂದು ತೋಟದಲ್ಲಿ ಮೆಣಸೆಲ್ಲ ಕುಯ್ದು ಕಂಪ್ಲೀಟ್ ಆಗೋತ್ತಿಗೆ ಅದನ್ನೆಲ್ಲ ಒಂದೇ ದಿನ ಒಡೆದು ಅದನ್ನ ತಗೊಂಡೋಗಿ ಕಳದಲ್ಲಿ ಒಣಗಕ್ಕೆ ಹಾಕ್ತಾರೆ. ಇದನ್ನೇ ಜನರು ಈಗ ಮೆಣಸು ಹುಡಿ ಅಂತೇಳಿ ಅಂಗಡಿಯಿಂದ ತಗೊಳ್ತಿರೋದು. ಆದರೆ ಡೈರೆಕ್ಟ್ ಬರೀ ಈ ಹುಡಿನ ಮಾತ್ರ ಅವರು ಮಾರಲ್ಲ, ಇದಕ್ಕೆ ಸ್ವಲ್ಪ ಒರಿಜಿನಲ್ ಮೆಣಸನ್ನ ಮಿಕ್ಸ್ ಮಾಡ್ತಾರೆ. ಮಿಕ್ಸ್ ಮಾಡಿಬಿಟ್ಟು 25-75 ಈ ಥರ ಮಿಕ್ಸ್ ಮಾಡಿಬಿಟ್ಟು ಜನರಿಗೆ ಪ್ಯಾಕ್ ಮಾಡಿಬಿಟ್ಟು ಮಾರ್ತಾರೆ. ಆವಾಗ ಇದನ್ನ ನಾನು ನಿಮಗೆ ಹೇಳ್ಕೊಡೋ ಉದ್ದೇಶ ಏನು ಮಾಡಬೇಕು ಏನು ಬಾಕಿ ಅಲ್ಲಿಂದ ಇದ್ರದ್ದು ಇವಾಗದ ಕ್ವಾಲಿಟಿ ಹಿಂಗೆ ಇರ್ತದೆ. ನೀರೆಲ್ಲ ಹಾಕಿರೋದ್ರಿಂದ ಎಲ್ಲ ಚಂಡಿಯಾಗಿ ಇದು ಇದೆ. ನಾನು ಆವಾಗಲೇ ಫಸ್ಟ್ ತೋರಿಸಿದ ಕೋಚಲದು ಹುಡಿ ಇದನ್ನ ಕೆಳಗೆ ಹರಡಿ ಆಮೇಲೆ ಇದನ್ನ ಫುಲ್ ಡ್ರೈ ಆಗ್ತದೆ. ಇದು ಡ್ರೈ ಆಗದಂಥದ್ದು, ಇದು ಒಡೆದಂಗೆನೆ ಒಣಗಕ್ಕೆ ಹಾಕಿರೋದು. ಆಮೇಲೆ ಇದು ಬಿಸಿಲು ಬರೋ ಜಾಗದಲ್ಲಿ ತಗೊಂಡೋಗಿ ಹಾಕ್ತಾರೆ. ಇವಾಗ ಇಲ್ಲೇ ಟನ್ ಲೆಕ್ಕದಲ್ಲಿ ಇದೆ. ಇದನ್ನ ಪರ್ಚೇಸ್ ಮಾಡ್ಲಿಕ್ಕಾಗಿನೇ ತುಂಬಾ ಜನರು ಬರ್ತಾರೆ. ಮೆಣಸಕ್ಕಿಂತ ಈ ವೇಸ್ಟ್ ಹುಡಿಗೆ ಡಿಮ್ಯಾಂಡ್ ಜಾಸ್ತಿ. ಅಂತ ಟೈಮಲ್ಲಿ ನಾವು ಇದನ್ನ ಎಲ್ಲ ಕಳದಲ್ಲಿ ತಗೊಂಡೋಗಿ ಒಣಗಕ್ಕೆ ಹಾಕಿ ಚೆನ್ನಾಗಿ ಒಣಗಿದ ಮೇಲೆ ತಂದು ಅದನ್ನ ಕಟ್ಟಿ ಇಡ್ತೀವಿ. ಇವಾಗ ಇದು ಒಣಗಿ ತರ್ತಾ ಇರೋದು. ಇದು ಒಣಗಿದ ಮೇಲೆ ಮೆಣಸು ಹುಡಿಗೂ ನಾವು ಒರಿಜಿನಲ್ ಮೆಣಸು ಹುಡಿಗೂ ಇದಕ್ಕೂ ವ್ಯತ್ಯಾಸ ಗೊತ್ತಾಗೋದಿಲ್ಲ. ಅದು ಅವರು ಫ್ಯಾಕ್ಟ್ರಿಲಿ ತಗೊಂಡೋಗಿ ಅದಕ್ಕೆ ಏನೆಲ್ಲ ಪ್ರೊಸೆಸಿಂಗ್ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಇವಾಗ ಇದು ಅದೇ ನಾವು ಕೋಚಲಲ್ಲಿ ಹೊಡೆದ ಮೆಣಸುದು ಹುಡಿ ಇದನ್ನ ತಗೊಂಡೋಗ್ಲಿಕ್ಕೆ ತುಂಬ ಜನ ಬರ್ತಾರೆ. ಆದರೆ ಇದು ಜನರು ತಗೋಬಾರ್ದು ಅಂತೇಳಿ ನಾನು ಇದ್ರದ್ದು ಇನ್ಫಾರ್ಮೇಷನ್ನ ಈ ನಮ್ಮ ಚಾನಲಲ್ಲಿ ಹಾಕ್ತಿದ್ದೀನಿ. ದಯವಿಟ್ಟು ನೀವು ಸ್ವಂತ ಮೆಣಸು ತೆಗೀರಿ, ಒಂದು ಮಿಕ್ಸಿಯಲ್ಲಿ ಹಾಕಿ ಹೊಡೀರಿ, ಒರಿಜಿನಲ್ ಮೆಣಸು ಹುಡಿ ಆಗ್ತದೆ. ಇದಕ್ಕಿರೋ ಒಂದು ಎಕ್ಸಾಂಪಲ್, ಇದು ವೈಟ್ ಪೆಪ್ಪರ್. ವೈಟ್ ಪೆಪ್ಪರ್ಗೆ ಮಾರ್ಕೆಟಲ್ಲಿ 1500 ರೂಪಾಯಿ ಲೋಕಲ್ ಮಾರ್ಕೆಟಲ್ಲಿ ರೇಟ್ ಇದೆ. ಇವರು 100 ಗ್ರಾಮಿಗೆ 41 ರೂಪಾಯಿ ಕೊಡ್ತಿದ್ದಾರೆ. ಆವಾಗ 1 kgಗೆ 410 ರೂಪಾಯಿ ಆಯಿತು. ಇದು ಹೆಂಗೆ ಇವರಿಗೆ ಕೊಡಲಿಕ್ಕೆ ಸಾಧ್ಯ?
ಇದು ಒಳ್ಳೆ ಬ್ರ್ಯಾಂಡೆಡ್ ಕಂಪನಿ, ನಾ ಕಂಪನಿ ಹೆಸರು ಹೇಳೋದಿಲ್ಲ. ಹೌದು. ಆಗ ನಾನು ಕೊಟ್ಟ ಇನ್ಫಾರ್ಮೇಷನ್ದು ಉದ್ದೇಶ ಇಷ್ಟೇ, ಜನರು ದಯವಿಟ್ಟು ಪ್ಯಾಕೆಟಿಂದ ಮೆಣಸುಡಿ ತಗೊಳ್ಬೇಡಿ, ಅಂಗಡಿಗೆ ಹೋಗಿ ಮೆಣಸುಡಿ ತಗೊಳ್ಬೇಡಿ. ಸ್ವಲ್ಪ ಮೆಣಸು ಪರ್ಚೇಸ್ ಮಾಡ್ಕೊಳ್ಳಿ, ಬೇಕಾದ ಟೈಮಲ್ಲಿ ಸ್ವಲ್ಪ ಬಿಸಿ ಮಾಡಿ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿದ್ರೆ ಮೆಣಸುಡಿ ರೆಡಿ. ಅವಾಗ ಇವಾಗ ನಾವು ಕೊಟ್ಟಿರೋ ಇನ್ಫಾರ್ಮೇಷನ್ ನೀವು ನೋಡಿರ್ಬೋದು. ಈ ಇನ್ಫಾರ್ಮೇಷನಲ್ಲಿ 2 ಉದ್ದೇಶ ಇದೆ. ಒಂದು ಏನು ಅಂತ ಹೇಳಿದರೆ, ನಮ್ಮ ಕಣ್ಣು ಮುಂದೆ ಕಾಣುವಂಥ ಸತ್ಯ ಜನರಿಗೆ ಗೊತ್ತಾಗಲಿ ಅಂತ. ಏನಾದರೂ ಚಾನಲ್ ಒಂದು ಇದೆ, ಅದ್ರ ಮುಖಾಂತರ ಜನರಿಗೆ ಗೊತ್ತಾಗಲಿ ಅಂತೇಳಿ. ಇನ್ನೊಂದು ಉದ್ದೇಶ ಏನು ಅಂತ ಹೇಳಿದರೆ, ನಾವು ಇವಾಗ ಮೈಸೂರಲ್ಲಿ ವಿಜಯನಗರ 3rd ಸ್ಟೇಜ್ ಅಲ್ಲಿ ಒಂದು ಅಂಗಡಿ ಇಟ್ಟಿದ್ದೀವಿ. ಆವಾಗ ಆ ಅಂಗಡಿಯಲ್ಲಿನೂ ಸ್ಪೈಸಸ್ ಅಂಗಡಿ ಇಟ್ಟಿರೋದು. ಅದರಲ್ಲೂ ಅಷ್ಟೇ ನಮ್ಮಲ್ಲಿ ಕಾಫಿ, ಒರಿಜಿನಲ್ ಕಾಫಿ ಪೌಡ್ರು ಮತ್ತು ಇಡೀ ಪೆಪ್ಪರು ಸಿಗ್ತದೆ. ಬೇಕು ಅಂತ ಹೇಳಿದವರು ಅಲ್ಲಿ ಬಂದು ಡೈರೆಕ್ಟು ತಗೋಬೋದು. ನಾವು ಮುಂದಿನ ವೀಡಿಯೋದಲ್ಲಿ ನಮ್ಮ ತಂಗಿಯವರು ಬರ್ತಿದ್ದಾರೆ, ಆ ವಿಡಿಯೋದಲ್ಲಿ ನಾವು 3-4 ನಂಬರ್ನ ರಿವೀಲ್ ಮಾಡ್ತಿದ್ದೀವಿ. ಆವಾಗ ಅದರ ಮುಖಾಂತರನೂ ತಗೊಳ್ಬೋದು. ಆದರೆ ದಯವಿಟ್ಟು ಯಾರು ಅಂಗಡಿಗೆ ಹೋಗಿ ಮೆಣಸು ಉಡಿನ ದುಡ್ಡು ಕೊಟ್ಟು ತೆಗಿಬೇಡಿ. ಅದು ಒರಿಜಿನಲ್ ಅಲ್ಲ ಅನ್ನೋದಕ್ಕೆ ಉದಾಹರಣೆ ನಾನು ನಿಮಗೆ ಇವಾಗ ಕೊಟ್ಟಿದ್ದೀನಿ. ಮತ್ತು ಮೈಸೂರಲ್ಲಿ ಇವಾಗ ನಮ್ಮದು ಆಗ್ತಿರೋ ಅಂಗಡಿದು ಕೆಲವೊಂದು ವಿಡಿಯೋ ನಾನು ಇದರಲ್ಲಿ ಸೇರಿಸ್ತೀನಿ. ಆಮೇಲೆ ಅಮ್ಮಂದ ಹೆಸರಲ್ಲಿ ಒಂದು 2 ಬ್ರ್ಯಾಂಡ್ ಆಗಿದೆ ಚಾನಲ್ ನೇಮಲ್ಲಿ, ಅದನ್ನು ಇದರಲ್ಲಿ ತೋರಿಸ್ತೀನಿ. ಇವಾಗ ನಮ್ಮ ಅಂಗಡಿ ಈ ಲೆವೆಲ್ಗೆ ಆಗಲಿಕ್ಕೆ ಮೂಲ ಕಾರಣ ಇವರು, ಆಯಿತಾ? ಅದರಿಂದ ಅವ್ರದ್ದು ಒಂದು ವಿಡಿಯೋ ಇರಲಿ, ನಮ್ಮ ಈ ಅಂಗಡಿದ ಮೆಮೊರಿಯಲ್ಲಿ ಇವ್ರದ್ದು ಒಂದು ಪಾರ್ಟ್ ಇದೆ, ಅದರಿಂದ ಇವ್ರನ್ನ ಜೊತೆ ಸೇರಿಸಿ ವಿಡಿಯೋ ಮಾಡ್ತಿದ್ದೀವಿ. ದಯವಿಟ್ಟು ನಮ್ಮ ಇನ್ಫಾರ್ಮೇಷನ್ನ ಆದಷ್ಟು ಶೇರ್ ಮಾಡಿ, ಆವಾಗ ಇನ್ನೂ ಉಳಿದಿರೋ ಜನರಿಗೂ ಇದರದ್ದು ಸಂಪೂರ್ಣ ಮಾಹಿತಿ ಸಿಗಲಿ. ಅದೇ. ನಮಸ್ಕಾರ. ನಮಸ್ಕಾರ.